Hey everyone, welcome back to my YouTube channel ESF Engineering Video Writing. ನಾವು ಇವತ್ತು ನೋಡೋದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ನೆಟ್ವರ್ಕ್ ಅನಾಲಿಸಿಸ್ ಆಯಿತಾ. ನೆಟ್ವರ್ಕ್ ಅನಾಲಿಸಿಸ್ ಸಬ್ಜೆಕ್ಟ್ ನೇಮ್, ಸಬ್ಜೆಕ್ಟ್ ಕೋಡ್ BEC304. ವಿಡಿಯೋಗೋಗಿನ ಮುಂಚೆ ಯಾರನ್ನ ಹೊಸೊಬ್ಬರು ಬಂದಿದ್ದಾರೆ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಹಳೆಯಬ್ರು ನಮ್ಮ ಫ್ಯಾಮಿಲಿ ಯಾರಿದ್ದಾರೆ ಮೆಂಬರ್ಸ್ ಅವರು ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಮುಂಚೆ ನಾನು ಸ್ವಲ್ಪ 2 ಮಿನಿಟ್ಸ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಹೆಂಗಿರುತ್ತೆ ಏನೊಂದು ಎಕ್ಸಾಮು, ಸರಿನಾ. ಈ ಬ್ಯಾಕ್ಲಾಗ್ಸ್ ಯಾರಿದ್ದಾರಲ್ಲ ದಯವಿಟ್ಟು ಈ ಬ್ಯಾಕ್ಲಾಗ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ. ವೈ ಬಿಕಾಸ್ ಇಟ್ಸ್ ಈಸಿಯಾಗಿರುತ್ತೆ. ವೈ ಬಿಕಾಸ್ ನೀವು ಮೇಕಪ್ ಎಕ್ಸಾಮಲ್ಲಿ ಈ ಸಬ್ಜೆಕ್ಟ್ನ ಕ್ಲಿಯರ್ ಮಾಡೋಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ ಆಯಿತಾ. ಇನ್ನೊಂದು ಸ್ವಲ್ಪ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಿದ್ದೀರಾ, ಸರ್ ನಮ್ಮ ಮೇಕಪ್ಪಲ್ಲಿ ಈಸಿ ಇರುತ್ತೆ ಅಂತ. ಮೇಕಪ್ಪಲ್ಲಿ ಜಾಸ್ತಿ ಕಷ್ಟ ಇರುತ್ತೆ, ಥಿಯರಿ ಕ್ವಶನ್ಸ್ ಅನ್ನೋದು ಬರೋದೇ ಇಲ್ಲ. ಸೊ ಇಲ್ಲೇ ಟ್ರೈ ಮಾಡಿ ಮುಗ್ಸೋಕ್ಕೆ, ಯಾಕಂದರೆ ಥಿಯರಿ ಕ್ವಶನ್ಸ್ ಇಲ್ಲಿ ಅಟ್ಲೀಸ್ಟ್ ಏನಿಲ್ಲ ಅಂದರೆ ಒಂದು 30 ಮಾರ್ಕ್ಸ್ ಅನ್ನೋ ಬಂದೇ ಬರುತ್ತೆ. ಇನ್ನೆರಡು ನ್ಯೂಮರಿಕಲ್ ಮಾಡ್ಕೊಂಬಿಟ್ರೆ 50 ಮಾರ್ಕ್ಸ್ ಆರಾಮಾಗಿ ತೊಗೊಬಿಡ್ಬೋದು. ಬಟ್ ಆಲ್ಸೋ ನ್ಯೂಮರಿಕಲ್ ಇಲ್ದಿರೋ ಕೂಡ ಬರುತ್ತೆ, ಬಟ್ ನಿಮ್ಗೆ ಲಕ್ ಇರಬೇಕು. ಇನ್ನೊಂದು ಹೇಳ್ತೀನಿ, ಪೇಪರ್ ಮಾತ್ರ ಈಸಿ ಬಂದೇ ಬರುತ್ತೆ. ಪೇಪರ್ ಈಸಿ ಇರುತ್ತೆ, ನೀವು ಹೆವಿ ಹಾರ್ಡ್ ವರ್ಕ್ ಮಾಡಿ. ಇನ್ನು 3 ಡೇಸ್ ಅಷ್ಟೇ ಇರೋದು. ಇವತ್ತು 7th ಅಲ್ವಾ, ಇನ್ನು ಇವತ್ತು 2 ಮಾಡ್ಯೂಲ್ಸ್ ಓದೋಕ್ಕೆ ಟ್ರೈ ಮಾಡಿ. ನಿಮಗೆ ಬೆಳಗ್ಗೆನೇ ವೀಡಿಯೋ ಅಪ್ಲೋಡ್ ಮಾಡಬೇಕಾಯಿತು. ಐ ಆಮ್ ಸಾರಿ, ಮೀನ್ಸ್ ಇದಿರಲಿಲ್ಲ, ಕರೆಂಟ್ ಇರಲಿಲ್ಲ, ಸೊ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ. ಇವಾಗ 8th ಇದೆ, ಇದರಲ್ಲಿ ಒಂದು ಮಾಡ್ಯೂಲ್ ದಿನ ಒಂದೊಂದು ಮಾಡ್ಯೂಲ್ ಓದಿ ಸಾಕಷ್ಟೇ. ಒಂದೇ ಮಾಡ್ಯೂಲ್ ಓದಿ ಆಯಿತಾ. ಇವತ್ತು 2 ಮಾಡ್ಯೂಲ್ ಓದಿ, ಯಾಕಂದರೆ ಫಸ್ಟ್ ಡೇ ಯಾವತ್ತು ಜಾಸ್ತಿ ಪ್ರೆಷರ್ ತೊಗೊಳ್ಳಿ, ಮಿಕ್ಕಿದ ದಿವಸ ಎಲ್ಲ ಆರಾಮಾಗಿ ಕೂಲಾಗಿ ಹೋಗ್ತಾ ಇರಲಿ, ಯಾಕಂದರೆ ಎಕ್ಸಾಮ್ ಬರ್ತಾ ಇರುತ್ತೆ ಹತ್ರ. ಸೊ ಆಯಿತು. ಸೊ ಮತ್ತು 2.0 ವೀಡಿಯೋ ಬಿಡ್ತೀನಿ ನಿಮಗೆ. ಸೊ ಅಲ್ಲಿ ಹಿಂಗೆ ಎಕ್ಸಾಮ್ ಹಿಂದೆ ದಿವಸ ಬಿಡ್ತೀನಲ್ಲ, ಅಲ್ಲಿ ಒಂದು ಮಾಡ್ಯೂಲ್ ಓದ್ಕೊಂಡ್ಬಿಟ್ರೆ ಎಕ್ಸಾಮ್ ಹಿಂದೆ ಅವತ್ತಿನ ದಿವಸನೇ ಅಲ್ಲೊಂದು ಮಾಡ್ಯೂಲ್ 5 ಮಾಡ್ಯೂಲ್ಸ್ ಆರಾಮಾಗಿ ಆಗ್ಬಿಡುತ್ತೆ. ಸೊ 100ಗೆ ನೀವು ಅಟ್ಲೀಸ್ಟ್ ಒಂದು 80 ಮಾರ್ಕ್ಸನ್ನು ತೊಗೊಳೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಲೈಕ್ ದಟ್ ನೀವು ಪ್ರತಿಯೊಬ್ಬರು ಒಂದೇ ಹೇಳೋದು, ಈ ವಿಡಿಯೋನ ಯುಟಿಲೈಸ್ ಮಾಡ್ಕೊಳ್ಳಿ. ಪ್ರತಿದು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಆಯಿತಾ. ಮತ್ತು ಇನ್ನೊಂದು ಪಾಸಿಂಗ್ ಹೆಂಗೆ ಅಂದರೆ ಪ್ರತಿ ಮಾಡ್ಯೂಲ್ ಓದಬೇಕು, ಒಂದೊಂದು ಮಾಡ್ಯೂಲ್ ಓದ್ಬೇಡಿ ಮಕ್ಕಳ. ಇನ್ನೊಂದೊಂದು ಮಾಡ್ಯೂಲ್ ಓದಿದ್ರೆ ಏನಾಗುತ್ತೆ ಅಂದರೆ, ಇವಾಗ ಮಾಡ್ಯೂಲ್ 4 ಓದಿರ್ತೀರಾ ನೀವು, ಇಲ್ಲ ಮಾಡ್ಯೂಲ್ 5 ಓದಿರ್ತೀರಾ. ಇವೆರಡರಲ್ಲಿ ಬಂದೇ ಬರುತ್ತೆ ಅಂದ್ಕೊಂಡಿರ್ತೀರ. ಬಟ್ ನಿಮಗೆ ಮಾಡ್ಯೂಲು 1 ಮತ್ತು 2 ಇದು ಫಿಕ್ಸ್ ಕ್ವಶನ್ಸ್ ಬಂದುಬಿಡುತ್ತೆ. ಸೊ ಅವಾಗ ನಿಮಗೆ ಲಾಸ್ ಅಲ್ವಾ. ಅದು ಫುಲ್ ಓದ್ಬಿಟ್ರೆ ನಿಮಗೆ ಇದರಲ್ಲಿ 10 ಕ್ವಶನ್ 10 ಮಾರ್ಕ್ಸ್, 10, 20, 40 ಹಿಂಗೆ ಇದರಲ್ಲಿ 40 ಮಾರ್ಕ್ಸ್ ಬಂದುಬಿಡುತ್ತಲ್ಲ. ಸೊ ಆ ಥರ ಯೋಚನೆ ಮಾಡಬೇಕು ನೀವು ಯಾವತ್ತು. ಇದೇ ನಾನು ಕೊಡೋ ಒಂದು ಕೀ ಆಯಿತಾ ನಿಮಗೆ. ಸೊ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ನಾನು ಕೊಡೋ ಇವತ್ತು ಪ್ರತಿ ಸರಿ ನಿಮಗೆಲ್ಲ ಹೇಳ್ತಿದ್ದೆ, ಪಾಠ್ಯದಲ್ಲೇ ಬರುತ್ತೆ, ಪಕ್ಕ ಅಲ್ಲೇ ಬರೀರಿ ಅಂತ. ಯಾಕಂದರೆ ನಾನು 3.0 ವೀಡಿಯೋದಲ್ಲಿ ಕೂಡ ಅಷ್ಟೇ ಹೇಳಿದೆ ನಿಮಗೆ, ಅಲ್ಲೇ ಬರುತ್ತೆ ಅದೇ ಬರೀರೋ ಅಂತ. ಬಟ್ ನೆಟ್ವರ್ಕ್ ಅನಾಲಿಸಿಸ್ ಅಲ್ವಾ, ಸೊ ಇದು ಹಂಗಿರಲ್ಲ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಸಬ್ಜೆಕ್ಟು. ಬಟ್ ಇಟ್ಸ್ ಈಸಿ. ಅರ್ಥ ಮಾಡ್ಕೊಂಡ್ರೆ ಈ ಸರ್ಕ್ಯೂಟ್ಸ್ಗಳೆಲ್ಲ ಡೀಲ್ ಮಾಡ್ತಾಯಿದ್ರೆ ನಿಮಗೆ ಎಲ್ಲ ಈಸಿ ಆಗುತ್ತೆ. ಇಟ್ಸ್ ನಾಟ್ ಮೋರ್ ಡಿಫಿಕಲ್ಟ್ ಆಯಿತಾ. ಮತ್ತು ಇನ್ನೊಂದು ಏನಂದರೆ ಸಬ್ಸ್ಕ್ರಿಪ್ಷನ್ ಬಗ್ಗೆ. ಸಬ್ಸ್ಕ್ರಿಪ್ಷನ್ ಏನಂದರೆ ನಾನು ಏನೇನು ಕೊಡ್ತಿದ್ದೀನಲ್ಲ ಕ್ವಶನ್ಸ್ ಪ್ರತಿಯೊಂದು ಕೂಡ ನಾನು ಈ ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋರಿಗೆ ನಾನು ಓನ್ ನೋಟ್ಸ್ ಬರೆದ್ಬಿಟ್ಟು ನಾನು ಕಳಿಸ್ತೀನಿ. ಆ್ಯಂಡ್ ಆಲ್ಸೋ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮತ್ತು ನಮ್ಮ ಟೆಲಿಗ್ರಾಮಲ್ಲಿ ಮೈನ್ ಹಾಕ್ತೀನಿ ವಿತ್ ಪಾಸ್ವರ್ಡ್ ಆಯಿತಾ. ಮತ್ತು ಅದು ನನ್ನ ಕೈಯಲ್ಲೇ ಬರೆದ್ಬಿಟ್ಟು ಹಾಕ್ತೀನಿ, ನಿಮಗೆ ಯಾರಿಗೂ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತ. ಮತ್ತು ಇನ್ನೊಂದು 3.0 ವೀಡಿಯೋ ಹಾಕ್ತೀನಿ ಮೆಂಬರ್ಸ್ಗೆ. ವೈ ಬಿಕಾಸ್ ಮೆಂಬರ್ಸ್ ಯಾವತ್ತೂ ಫೇಲ್ ಆಗಬಾರ್ದು. ನನ್ನ ಪರ್ಸ್ಪೆಕ್ಟಿವ್ ಫಸ್ಟು ಯಾರು ಫೇಲ್ ಆಗಬಾರ್ದು ಈ ಎಕ್ಸಾಮಲ್ಲಿ. ವೈ ಬಿಕಾಸ್ ಐ ಮೇಡಿಂಗ್ ಈ ಚಾನಲ್ ತೆಗೆದಿರೋದೇ ನಮ್ಮ ಫ್ರೆಂಡ್ಸ್ ಸಾಗರ್ಕೋಸ್ಕರ ಅಂತ, ಅವ್ನು ಫೇಲ್ ಆಗಬಾರ್ದು ಅಂತ. ಸೊ ಆಯಿತಾ, ಇಷ್ಟಾಗಿತ್ತು ವಿಡಿಯೋ. ಎಲ್ಲರೂ ಪಾಸ್ ಆಗಬೇಕು ನಾಳೆ, ಯಾರು ಫೇಲ್ ಆಗಬಾರ್ದು ಮುಂದೆಯಿಂದ ಎಕ್ಸಾಮ್ ದಿನ ಆಯಿತಾ. ದಟ್ಸ್ ಇಟ್. ಲೆಟ್ ಸ್ಟಾರ್ಟ್ ದ ವಿಡಿಯೋ ಆಯಿತಾ. ವಿಡಿಯೋಗೆ ಹೋಗೋಣ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಹೋಗೋಣ. ಮಾಡ್ಯೂಲ್ 5 ನೋಡೋಣ. ಮಾಡ್ಯೂಲ್ 5 ಏನಿಲ್ಲ, ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ದ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ಸ್ ಇನ್ ಟರ್ಮ್ಸ್ ಆಫ್ Z ಪ್ಯಾರಾಮೀಟರ್ಸ್. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ. ನೆಕ್ಸ್ಟ್ ಡಿಫೈನ್ ದ Z ಪ್ಯಾರಾಮೀಟರ್ಸ್, ಡಿಟರ್ಮಿನ್ ದ Y ಪ್ಯಾರಾಮೀಟರ್ಸ್. ಏನು ಈ ವೇರಿಯೇಷನ್ಸು X, Y, H ಅಂತ ಇವೆಲ್ಲ ನೀವು ತಿಳ್ಕೊಬೇಕು. ನಾನು ಪ್ರತಿಯೊಂದು ಆನ್ಸರ್ ಬರೆದು ಕಳಿಸ್ತೀನಲ್ಲ, ನೀವು ಅಲ್ಲೇ ನೋಡ್ಕೊಬಿಡಿ ಆಯಿತಾ. ಯಾರನ್ನ ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂದರೆ ಮೆಂಬರ್ಶಿಪ್ ತೊಗೊಂಡು ಟ್ರೈ ಮಾಡಿ. ವೈ ಬಿಕಾಸ್ ಇಟ್ಸ್ ವಿಲ್ ಮೋರ್ ಹೆಲ್ಪ್ಫುಲ್ ಟು ಯು. ಆ್ಯಂಡ್ ಆಲ್ಸೋ 3.0 ವಿಡಿಯೋ ಹಾಕ್ತೀನಲ್ಲ, ಅದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ವೈ ಬಿಕಾಸ್ ಅದರಿಂದ ಕ್ವಶನ್ ಜಾಸ್ತಿ ಅಕ್ಯುರೇಟಾಗಿ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಆಲ್ಸೋ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದು ಹಿಂಗೆ ನಿಮಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಬ್ಯಾಕ್ಲಾಗ್ಸ್ ಇರೋರಿಗೆ ಅಲ್ಲಿ ಏನು ಮಾಡಬೇಕು ಅಂತ ನಾನು ಪ್ರತಿಯೊಂದು ಆಯಿತಾ. ಮತ್ತು ನೆಕ್ಸ್ಟು ಇದು Y ಪ್ಯಾರಾಮೀಟರ್ಸು, H ಪ್ಯಾರಾಮೀಟರ್ಸು, Z ಪ್ಯಾರಾಮೀಟರ್ಸ್. ಇಲ್ಲಿ ಕಾಮನ್ ಬಂದುಬಿಟ್ಟು ನಾವು Z ಪ್ಯಾರಾಮೀಟರ್ಸ್ ನೋಡ್ತಿದ್ವಿ. ಸೊ ಮೈನ್ ಇಂಪಾರ್ಟೆಂಟಾಗಿ ಇದು ಡಿರೈವ್ ಪ್ಯಾರಾಮೀಟರ್ಸು ಇನ್ ಟರ್ಮ್ಸ್ ಆಫ್ H ಪ್ಯಾರಾಮೀಟರ್ಸ್ ಇವೆಲ್ಲ ನೋಡ್ಕೊಂಡಿರಿ. ಈ 3 ಕ್ವಶನ್ಸಲ್ಲಿ ಇನ್ನು ಹೈ ಚಾನ್ಸಸ್ ಅಕ್ಯುರೇಟಾಗಿ ಬರ್ಬೋದು. ಇದೇ 3 ಕ್ವಶನ್ಸಲ್ಲಿ ಒಂದು ಕ್ವಶನು. ಸೊ ಮೋರ್ ಇಂಪಾರ್ಟೆಂಟ್ ಮಕ್ಕಳ, ಈ ಕ್ವಶನ್ಸ್ ಓದ್ಕೋಬೇಕು. ಇಲ್ಲಿ 7 ಮಾರ್ಕ್ಸ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಒಂದು ಸಾರಿ ಫಾರ್ ಮೈ ವಾಯ್ಸ್ ಸರಿ ಇಲ್ಲ ಇವತ್ತು, ಸ್ವಲ್ಪ ಐ ಆಮ್ ನಾಟ್ ವೆಲ್. ಸೊ ಆಯಿತಾ. ನೆಕ್ಸ್ಟು ಪ್ರೂವ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಆಫ್ ಎನ್ ಸೀರೀಸ್ ಆಫ್ ರೆಸೊನೆನ್ಸ್. ಇದು ಅಷ್ಟೇ ಮೋರ್ ಈಸಿ. ಇದು ಕೂಡ ಅಷ್ಟೇ ಅಷ್ಟೊಂದೇನು ಕಷ್ಟ ಇಲ್ಲ ಆಯಿತಾ. ಇದು ಫ್ರೀಕ್ವೆನ್ಸಿ ಆಫ್ ಎನ್ ಸೀರೀಸ್ ಆಫ್ ಇದೇನಿಲ್ಲ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಆಫ್ ಎ
ಜಿಯೋಮೆಟ್ರಿಕ್ ಆಫ್ ಮೀನ್ ಆಫ್ ಕಟ್ ಆಫ್ ಫ್ರೀಕ್ವೆನ್ಸಿ ಇನ್ ಸೀರೀಸ್ ಆಫ್ ಆರ್ ಎಲ್ ಸಿ ಸರ್ಕ್ಯೂಟ್. ಇದು ಅಷ್ಟೇ. ಇದರ ನಿಮಗೆ ನಾನು ಗ್ರೂಪಲ್ಲಿ ಕಳಿಸ್ತೀನಿ ಅನಿಸುತ್ತೆ. ಈ ಆನ್ಸರ್ ಮೋರ್ ಈಸಿ ಇದೆ, ಏನಿಲ್ಲ ಒಂದು ಸರ್ಕ್ಯೂಟು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮತ್ತು ಸ್ಟೆಪ್ಸ್ ಬರುತ್ತೆ ಅಷ್ಟೇ ಇದೆ, ಇನ್ನೇನಿಲ್ಲ. ಈಸಿ ಕ್ವಶನ್ ಇದು ಕೂಡ. ಮತ್ತು ವಾಟ್ ಇಸ್ ಇಂಪಿಡೆನ್ಸ್ ಹೈಬ್ರಿಡ್ ಪ್ಯಾರಾಮೀಟರ್ಸ್ ಅಂದರೆ ಏನು, ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ದ ಸೇಮ್. ಇದು ಅಷ್ಟೇ, ಅಷ್ಟೊಂದೇನಿಲ್ಲ. ಚಾಟ್ ಜಿಪಿಟಿಲಿ ಹೊಡೆದ್ಬಿಟ್ರೆ ನಿಮಗೆ ಆನ್ಸರ್ ಸಿಗ್ಬಿಡುತ್ತೆ. ಮತ್ತು ಇನ್ನೊಂದು, ನೀವು ಆನ್ಸರ್ಸ್ ಅಂತ ಕೇಳಿಬಿಡಿ, ನನಗೆ ಅಪ್ಲೋಡ್ ಮಾಡಿರ್ತೀನಿ ಗ್ರೂಪಲ್ಲೇ. ವೈ ಬಿಕಾಸ್ ಇದ್ರದ್ದು ನನ್ನ ಹತ್ರ ಬಲ್ಕಾಗಿದೆ ಆನ್ಸರ್ಸು. ಸೊ ಎಲ್ಲನೂ ಶೇರ್ ಮಾಡ್ತೀನಿ. ಬಟ್ ಈ ಕ್ವಶನ್ಸ್ಗೆ ಮಾತ್ರ ಆನ್ಸರ್ ಶೇರ್ ಮಾಡ್ತೀನಿ, ಮೆಂಬರ್ಸ್ಗೆ ಮಾತ್ರ. ಬಟ್ PDF ಪ್ರತಿಯೊಂದು PDF ನಾನು ಎಲ್ಲರಿಗೂ ಶೇರ್ ಮಾಡ್ತೀನಿ, ಆಯಿತಾ. ಅಲ್ಲಿಂದ ನೀವೆಲ್ಲರೂ ಪಾಸ್ ಆಗಬೇಕು ಅನ್ನೋ ಅದೇ ನನ್ನ ಫಸ್ಟ್ ಮೈಂಡ್, ಆಯಿತಾ. ಇನ್ ದಿಸ್ 3 ಕ್ವಶನ್ ವಿಲ್ ಗೆಟ್ 1 ಕ್ವಶನ್ ಅಟ್ಲೀಸ್ಟ್, ಆಯಿತಾ, ಬಂದೇ ಬರುತ್ತೆ. ವೈ ಬಿಕಾಸ್ ಇದು ಬಂದಿಲ್ಲ ಅಂದರೂ ಕೂಡ ನಿಮಗೆ ಈ ಪಾರ್ಟ್, ಈ ನ್ಯೂಮರಿಕಲ್ ಪಾರ್ಟ್ ಬಂದುಬಿಡುತ್ತೆ. ಇಲ್ಲಾಂದರೆ ನೆನ್ನೆ EPC ಹೆಂಗೆ ಬರೆದ್ರಿ ಅದೇ ಥರ ಫಸ್ಟ್ ಪಾರ್ಟ್ ಮಾತ್ರ ಫಿಕ್ಸ್ ಇರುತ್ತೆ, ಫಸ್ಟ್ ಪಾರ್ಟ್ ಬಿ ಫಿಕ್ಸ್ ಇರಲ್ಲ. ಯಾಕಂದರೆ ಪಾರ್ಟ್ ಬಿಯಲ್ಲಿ ಇನ್ನೂ 50% ಅಲ್ಲಿ ಕೂಡ 50%, ಇಲ್ಲಿ 50%. ಅಲ್ಲಿ ನ್ಯೂಮರಿಕಲ್ ಬೇಸ್ಡ್ ಇರ್ಬೋದು, ಇಲ್ಲಾಂದರೆ ಥಿಯರಿ ಕೊಟ್ಬಿಡ್ಬೋದು. ಸೊ ಆಸ್ ಇಟ್ ಈಸ್ ಇರುತ್ತೆ. ನನ್ನ ಪ್ರಕಾರ ಈಸಿ ಇದೆ ಪೇಪರ್, ಈ ಸರಿ ಬಂದೇ ಬರುತ್ತೆ ಈಸಿ. ಸೊ ಎಲ್ಲರೂ ಪಾಸ್ ಆಗಿಬಿಡಿ, ಯಾರೂ ಫೇಲ್ ಆಗಬೇಡಿ ಅಂತ ಹೇಳ್ತಾ ಈ ಕ್ವಶನ್ ಓದ್ಕೊಳ್ಳಿ, ಆಯಿತಾ. ಇನ್ 3 ಕ್ವಶನ್ಸ್ ಯು ಕ್ಯಾನ್ ಗೆಟ್ 1 ಕ್ವಶನ್, ಆಯಿತಾ. ಇನ್ 7 to 14 ಮಾರ್ಕ್ಸ್, ಆಯಿತಾ. ನೆಕ್ಸ್ಟು ಈ ನ್ಯೂಮರಿಕಲ್ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ ಇದೆಯಲ್ಲ, ಅದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ನಮಗೆ ನೀವು ಥಿಯರಿ ಓದಲೇಬೇಡಿ, ಅದನ್ನೇ ಓದಿ. ಯಾರನ್ನ ನೀವು ಕಂಪ್ಲೀಟಾಗಿ ಕ್ಲಾಸ್ ಏನು ಅಟೆಂಡ್ ಆಗಿದ್ದರೆ ಇದು ಬಿಟ್ಟು ಇನ್ನೇನು ಓದೋಕ್ಕೆ ಹೋಗ್ಬಿಡಿ. ವೈ ಬಿಕಾಸ್ ಇಟ್ಸ್ ಈಸಿ ಇರುತ್ತೆ. ನಿಮಗೆ ಈ ಗೇಮ್ ಹೆಂಗೆ ಆಡಬೇಕು ಅಂತ ಗೊತ್ತಿರುತ್ತೆ. ಅಷ್ಟೊಂದೇನು ಕಷ್ಟನೂ ಅಲ್ಲ ಅಂದ್ಕೊತಿದ್ದೀನಿ ಸ್ವಲ್ಪ ಜನಕ್ಕೆ. ಬಟ್ ಆಲ್ಸೋ ಸ್ವಲ್ಪ ಜನಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಿಮಗೆ ಟಾಪಿಕ್ ಗೊತ್ತಾಗಿಲ್ಲ ಅಂತ ಅರ್ಥ. ಬಟ್ ನಾನು ಹೇಳ್ಕೊಡ್ತೀನಿ, ಅದಕ್ಕೇನು ಟೆನ್ಷನ್ ತೊಗೋಬೇಡಿ. ನಾನು ಆನ್ಸರ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಅದನ್ನ ನೋಡಿಕೊಂಡು ನೀವೇನು ಮಾಡಬೇಕು ಅದು ಮಾಡಿ, ಆಯಿತಾ. ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇವಾಗ ಥರ್ಡ್ ಒಂದು ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಬ್ಯಾಂಡ್ವಿಡ್ತ್ ಆಫ್ ಸೀರೀಸ್ ಆಫ್ ರೆಸೊನೆನ್ಸ್ ಸೀಕ್ವೆನ್ಸ್. ಇದು ಅಷ್ಟೇ, ಇದೇನು ಸ್ವಲ್ಪ 1.5 ಪೇಜ್ ಕೂಡ ಇಲ್ಲ, ಅಷ್ಟೇ ಈಸಿ ಕ್ವಶನು, ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಡಿಟೇಲ್ ದ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಸರ್ಕ್ಯೂಟ್. ಇದು ಏನಾಗಿದೆ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ನಾನು ಈ PDF ಮಾಡೋ ಕರೆಕ್ಟಾಗಿತ್ತು, ಬಟ್ ಇದು ಉಲ್ಟಾ ಆಗಿಬಿಟ್ಟಿದೆ, ಎಂತಗೂ ಗೊತ್ತಿಲ್ಲ. ಬಟ್ ಆದರೂ ಪರವಾಗಿಲ್ಲ, ನಾನು ನಿಮಗೋಸ್ಕರ ಇದೀನಲ್ಲ, ಅದಕ್ಕೆ ನಾನು ಬರೆದು ಬಿಟ್ಟಿದ್ದೀನಿ. ಸೊ ಆಸ್ ಇಟ್ ಈಸ್. ಬಟ್ ಇದೊಂದೇ ಥರ ಆಗಿದೆ ಅಷ್ಟೇ. ಇದು ಒಂದು 3 PDFs ಆಗಿದೆ, ಬಟ್ ಇನ್ನೆಲ್ಲ ಸರಿ ಹೋಗಿದೆ. ನಿಮ್ಗೆ ಇದೇ PDF ನಾನು ಶೇರ್ ಮಾಡ್ತೀನಿ. ಇನ್ನೊಂದು ಶೇರ್ ಮಾಡಬೇಕು ಅಂದರೆ ಜಸ್ಟ್ ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು ನೀವೆಲ್ಲರೂ. ಪ್ರತಿಯೊಬ್ಬರು 3.7K ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 4K ರೀಚ್ ಆಗಿಬಿಟ್ರೆ ನಾನು ನಾಳೆನೇ ಈ ಏನಿದೆ ನಮಗೆ ಪ್ರತಿ ಎಕ್ಸಾಮ್ ಹಿಂದೆ ದಿವಸ ನಾನು ಅಪ್ಲೋಡ್ ಮಾಡ್ತಿದ್ದೆ, ಪ್ರತಿಯೊಂದು ಈ ಮಾಡ್ಯೂಲ್ಸ್ ಎಲ್ಲ. ಸೊ ಈ PDFs ಎಲ್ಲ ನಾನು ನಾಳೆನೇ ಮಾಡಿಬಿಡ್ತೀನಿ, ಆಯಿತಾ. 4K ರೀಚ್ ಆಗಿದ ತಕ್ಷಣ ಮಾಡಿಬಿಡ್ತೀನಿ. ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಮಗಳ, ಆಯಿತಾ. ನೆಕ್ಸ್ಟ್ ಒಂದು ಇವಾಗ ಇದರಲ್ಲಿ ನೋಡೋಣ. ಡಿಟರ್ಮಿನ್ ದ H ಪ್ಯಾರಾಮೀಟರ್ಸ್ ಸರ್ಕ್ಯೂಟ್ ಫೋನ್. ಇದು ಅಷ್ಟೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಈ ಸಮ್ಸ್ ಏನು ಕೊಟ್ಟಿದ್ದೀನಿ ಮೋರ್ ಇಂಪಾರ್ಟೆಂಟ್, ಯಾಕಂದರೆ ನಾನು ಮೋರ್ ಇಂಪಾರ್ಟೆಂಟ್ ತೆಗೆದಿದ್ದೀನಿ. 2 days 1.5 ದಿವಸ ಇಲ್ಲಿ ವೇಸ್ಟ್ ಆಗಿದೆ ನನಗೆ. ವೈ ಬಿಕಾಸ್ ದ ಸರ್ಚಿಂಗ್ ಆಫ್ ಕ್ವಶನ್ಸ್ ಆ್ಯಂಡ್ ಟಾಪಿಕ್ಸ್, ಆಯಿತಾ. ಮೋರ್ ಇಂಪಾರ್ಟೆಂಟ್ ಇದು ಮತ್ತು ಅಪ್ಲೈ ದ 2 ಪಾರ್ಟ್ ಆಫ್ ಎ ನೆಟ್ವರ್ಕ್ ಅನಾಲಿಸಿಸ್ ಟೆಕ್ನಿಕ್ಸ್ ಆ್ಯಂಡ್ ಡಿಟರ್ಮಿನ್ ದ ABCD ಪ್ಯಾರಾಮೀಟರ್ಸ್ ದ ನೆಟ್ವರ್ಕ್ ಶೋನ್ ಇನ್ ಫಿಗರ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಇಂಪಾರ್ಟೆಂಟ್. ನ್ಯೂಮರಿಕಲ್ ನಾನು ಏನು ಕೊಡ್ತೀನಲ್ಲ ಪ್ರತಿಯೊಂದು ಇಂಪಾರ್ಟೆಂಟು. ವೈ ಬಿಕಾಸ್ ಇದು ಈ ನ್ಯೂಮರಿಕಲ್ ಇದು ಓದ್ಬಿಟ್ರೆ ನೀವು ಇನ್ನು ಯಾವುದೇ ಬರಲಿ ಸಿಮ್ಲರೇ ಬರುತ್ತೆ, ಇನ್ನು ಯಾವುದೂ ಬರೋಲ್ಲ, ಸಿಮ್ಲರೇ ಬರುತ್ತೆ. ಅದು ಕೂಡ ಅಟೆಂಡ್ ಮಾಡ್ಬೋದು ನೀವು. ಆ ಥರ ಅಕ್ಯುರೇಟಾಗಿ ಕೊಟ್ಟಿದ್ದೀನಿ ಕ್ವಶನ್ಸ್, ಆಯಿತಾ. ಮತ್ತು ಫೈಂಡ್ ದ Z and T ಪ್ಯಾರಾಮೀಟರ್ಸ್ ಆನ್ ಸರ್ಕ್ಯೂಟ್ ಶೋನ್. ಇದೇನು ಈಸಿ ಇಲ್ಲ, 4-5 ಸ್ಟೆಪ್ ಬರುತ್ತೆ, ಮತ್ತು ಅದ್ರ ಬಗ್ಗೆ ಬರೀಬೇಕಾಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಇದು ನಾನು ಆನ್ಸರ್ ನೋಡಿದ್ದೀನಿ, ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನು ಕೊಟ್ಟಿದ್ದೀನಿ ಫಸ್ಟ್ ಇನ್ನೊಂದು ರಿವೈಸ್ ಮಾಡಿಬಿಡೋಣ. ಮಾಡ್ಯೂಲ್ 1, ಆಯಿತಾ. ಏನಿಲ್ಲ, ಫಸ್ಟ್ 3 ಕ್ವಶನ್ಸ್ ಓದ್ಕೊಬಿಡಿ. ಪ್ಯಾರಾಮೀಟರ್ಸು, ಅದಾದಮೇಲೆ ಈ ಸರ್ಕ್ಯೂಟ್ಸು, ಈ ಇಂಪೆಡೆನ್ಸ್ ಅಂದರೆ ಏನು, ಮತ್ತು ಸೀರೀಸು ರೆಸೊನೆನ್ಸು, ಆ 3 ಕ್ವಶನ್ ಒಂದು ಕ್ವಶನ್ ಬರೋ ಚಾನ್ಸ್ ಇದೆ. ಮತ್ತು ಈ ಪ್ರೋಗ್ರಾಮಿಂಗ್ಸು, ಈ ಪ್ರೋಗ್ರಾಮ್ಸ್ ಎಷ್ಟು ಮೀನ್ಸ್ ಪ್ರೋಗ್ರಾಮ್ ಅಂದರೆ ಪ್ರಾಬ್ಲಮ್ 1 2 3 4 ಪ್ರಾಬ್ಲಮ್ಸ್ ಓದ್ಕೊಳ್ಳಿ. ಅದನ್ನ ಯಾವುದು ಬಿಡಲೇಬೇಡಿ. ಅದು ಓದ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನೀವು ಅಷ್ಟು ಓದ್ಬಿಟ್ರೆ ನಿಮ್ಗೆ 20 ಮಾರ್ಕ್ಸ್ ಸಿಗುತ್ತೆ. ಬಟ್ ಏನಂತಾರೆ ಪ್ರತಿ ಬೇರೆ ಚಾನಲ್ ಅವರು ಅದು ಔಟ್ ಆಫ್ ತೆಗಿಯೋಕ್ಕಾಗಲ್ಲ ಅಂತಾರೆ. ಬಟ್ ನೀವು ತೆಗಿಬೋದು ಇನ್ ಕೇಸ್ ನೀವು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಅದನ್ನ, ಆಯಿತಾ. ಸೊ ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಇವಾಗ ಮಾಡ್ಯೂಲ್ 4 ಹೋಗೋಣ. ಅದೇ ನಮ್ಗೆ 14 ಮಾರ್ಕ್ಸ್ ಅನ್ನೋ ಬರಲಿ ಬಿಡಿ. ಏನಕ್ಕೆ ನಾವು 100 ಮಾರ್ಕ್ಸ್ 20 ಮಾರ್ಕ್ಸ್ 20 ಅಕ್ಸೆಪ್ಟ್ ಮಾಡೋಣ. 20 ಮಾರ್ಕ್ಸ್ 14 ಮಾರ್ಕ್ಸ್ ಬಂದೇ ಬರುತ್ತಲ್ಲ ನಮ್ಮ ಚಾನಲಿಂದ. ಸೊ ಇವಾಗ ಮಾಡ್ಯೂಲ್ 4 ಹೋಗೋಣ. ಮಾಡ್ಯೂಲ್ 4ಅಲ್ಲಿ ಅಷ್ಟೇ ನಿಮಗೆ ಈಸಿಯಾಗಿ 20 ಮಾರ್ಕ್ಸ್ ತೊಗೋಬೋದು. ಬಟ್ ನೀವು ನ್ಯೂಮರಿಕಲ್ಸ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ, ಇಲ್ಲಾಂದರೆ ನಾನು ಏನು ಕೊಟ್ಟಿದ್ದೀನಿ ಅದು ನೋಡಿಕೊಂಡ್ರೆ 14 ಮಾರ್ಕ್ಸ್ ಬಂದೇ ಬರುತ್ತೆ. ಅದು ನನ್ನ ಡೌಟ್ ಏನಿಲ್ಲ. ವೈ ಬಿಕಾಸ್ 10 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಈ ಏನು ಕೊಟ್ಟಿದ್ದೀನಿ ಥಿಯರಮ್ಸಲ್ಲಿ ಅದೇ, ಅದು ಏನಿಲ್ಲ ಮಕ್ಕಳು. ಫಸ್ಟ್ ಅಂತ ಇದೇ ಮೈನ್ ಇಂಪಾರ್ಟೆಂಟ್ VIP ಕ್ವಶನ್. ಬಟ್ ಇದೆಲ್ಲ 3 ಪಾಯಿಂಟಲ್ಲಿ ಹೇಳ್ತೀನಿ. ಬಟ್ ಇವಾಗ ಹೇಳೋಣ. ಸ್ಟೇಟ್ ಆ್ಯಂಡ್ ಪ್ರೂವ್ ದ ಇನಿಷಿಯಲ್ ವ್ಯಾಲ್ಯೂ ಥಿಯರಮ್ ಆ್ಯಂಡ್ ಫೈನಲ್ ವ್ಯಾಲ್ಯೂ ಆಫ್ ಥಿಯರಮ್ ಫಾರ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್. ಇದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸ್ಟೇಟ್ ಆ್ಯಂಡ್ ಪ್ರೂವ್ ದ, ಇದು ಎಲ್ಲ ಪಾರ್ಟ್ B ಕ್ವಶನ್ಸು. ಬಟ್ ನಾನು ಆಲ್ಸೋ ಪಾರ್ಟ್ A ಕೊಟ್ಟಿದ್ದೀನಿ. ವೈ ಬಿಕಾಸ್ ನಾನು ಹೇಳಿದ್ನಲ್ಲ ಫಸ್ಟೇ, ಇಲ್ಲಿ ನಾವು ಆಡೋ ಗೇಮ್ ಅಲ್ಲ, ಅವ್ರು ಆಡಿಸ್ತಿರೋ ಗೇಮ್. ಕೆಳಗಡೆನ ಕೊಡ್ಬೋದು, ಮೇಲೆನ ಕೊಡ್ಬೋದು. ಬಟ್ ಬೇರೆ ಸಬ್ಜೆಕ್ಟ್ಸಲ್ಲೆಲ್ಲ ಮೇಲೆನೇ ಕೊಡ್ತಾರೆ, ಯಾಕಂದರೆ ಫಸ್ಟ್ ಯೂನಿಟ್ ಮೇಲೆ ಇರುತ್ತೆ. ಇಲ್ಲಿ ಸೆಕೆಂಡ್ ಯೂನಿಟ್ ಇರೋದು ಫಸ್ಟ್ ಯೂನಿಟಲ್ಲಿ ಕೊಡ್ತಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಮಾತ್ರ ಬಂದೇ ಬರುತ್ತೆ. ಸೊ ಇದು
ಯಾರು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಥಿಯರಿಯಿಂದನೇ ನಿಮ್ಗೆ 30 ಮಾರ್ಕ್ಸ್ ಅಲ್ಲೇ ನೀವು ಸ್ಕೋರ್ ಮಾಡಬೇಕಾಗಿರುತ್ತೆ. ಸೊ ಆಯಿತಾ, ಮೈನ್ ಇಂಪಾರ್ಟೆಂಟ್ ಆಗುತ್ತೆ ಈ 3 ಕ್ವಶನು. ಮತ್ತು ನೆಕ್ಸ್ಟ್ ಇದೇನು ಪ್ರಾಬ್ಲಮ್ಸು. ಡಿಟರ್ಮಿನ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ವೇವ್ ಫಾರ್ಮ್ ಆಫ್ ಎ ಫಂಕ್ಷನ್. ಇದಷ್ಟು, ಇದು +1, ಇದು -1, ಇದು ಎಫ್ ಆಫ್ ಟಿ. ಆಯಿತಾ, 1 2 3 ಇದು 1 ಬರುತ್ತೆ ಇಲ್ಲಿ 2 1 3 4. ಇದಷ್ಟು ಮೈನ್ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಾಬ್ಲಮ್. ಸೊ ಮೈನ್ ಇಂಪಾರ್ಟೆಂಟ್ ಒಂದು ಪ್ರಾಬ್ಲಮ್ ಮತ್ತು ಅಪ್ಟೈನ್ ದ ಲ್ಯಾಪ್ಲೇಸ್ ಫಾರ್ಮ್ ಆಫ್ ವೇವ್ ಫಾರ್ಮ್. ಇದಷ್ಟು ನೋಡಿ, ಸಿಮಿಲರ್ ಪ್ರತಿ ಇವೆರಡು ಸಿಮಿಲರ್ ಇರುತ್ತೆ. ಬಟ್ ಸ್ಟೆಪ್ಸ್ ಈ ಕ್ವೆಶ್ಚನ್ ಬೇರೆ ಕೊಟ್ಟಿದ್ದಾರೆ, ಮೀನ್ಸ್ ಈ ಸರ್ಕ್ಯೂಟ್ ಬೇರೆ ಕೊಟ್ಟಿದ್ದಾರೆ. ಬಟ್ ಎವ್ರಿಥಿಂಗ್ ವಿಲ್ ಬಿ ಸೇಮ್, ಸ್ಟೆಪ್ಸ್ ಅನ್ನಲ್ಲ. ಒಂದ್ಸರಿ ಒಂದು ಹತ್ಕೊಬಿಟ್ರೆ ಇದೊಂದು ಇನ್ನೊಂದಲ್ಲ, ಇನ್ನೊಂದು 4 ಸಮ್ ಇದೇ ಥರ ಕೊಟ್ಟರು ಕೂಡ ನೀವು ಮಾಡ್ಬೋದು. ಸೊ ಅರ್ಥ ಮಾಡ್ಕೊಬೇಡಿ ಆಯಿತಾ. ನಾನು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಆದರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಾಂದರೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಆನ್ಸರ್ಸ್ ಮಾತ್ರ ಅಪ್ಲೋಡ್ ಮಾಡ್ತೀನಿ, ಅದಂತೂ ಗ್ಯಾರಂಟಿ. ಫೈಂಡ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಪೀರಿಯೋಡಿಕ್ ಸಿಗ್ನಲ್ ಆಫ್ ಎಕ್ಸ್ ಆಫ್ ಟಿ ಶೋನ್ ಆಸ್ ಎನ್. ಇದು ಅಷ್ಟೇ ಮೈನ್ ಇಂಪಾರ್ಟೆಂಟ್ ಆಗುತ್ತೆ, ಮೋರ್ ಇಂಪಾರ್ಟೆಂಟ್. ನಾನು ಏನು ಕೊಟ್ಟಿದ್ದೀನಲ್ಲ ಈ ಪ್ರಾಬ್ಲಮ್ಸ್ ಮೋರ್ ಇಂಪಾರ್ಟೆಂಟ್, ಯಾಕಂದರೆ ನಾನು ಕಂಪ್ಲೀಟಾಗಿ ಅನಲೈಸ್ ಮಾಡಿಕೊಟ್ಟಿದ್ದೀನಿ. ಸೊ ಇಟ್ ವಿಲ್ ಮೋರ್ ಇಂಪಾರ್ಟೆಂಟ್. ನಂಗೆ ಗೊತ್ತು ನೀವೆಲ್ಲರೂ ನಮ್ಗೆ ಫಸ್ಟ್ ಸೆಮ್ಮಿಂದ ನೋಡ್ಕೊಂಡ್ಬರ್ತಿದ್ದೀರಾ. ನಾನು ಬರೀ ಕೊಡೋದೇ ಗೊತ್ತು, ರಿಸ್ಕ್ ತೊಗೊಂಡು ಪಾರ್ಟ್ ಏನೇ ಕೊಡೋದು, ನಾನು ಪಾರ್ಟ್ 2 ಕೊಡೋಲ್ಲ, ಲೈಕ್ ಆನ್ ಅದರ್ ಚಾನಲ್ಸ್. ಆಯಿತಾ, ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಎಷ್ಟು ಆಯಿತು ರೀಕ್ಯಾಪ್ ಮಾಡಿಬಿಡೋಣ. ಫಸ್ಟ್ ಆ 3 ಕ್ವಶನ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ, ಅದು ಪಕ್ಕ, ಅದಂತೂ ಪಕ್ಕ. ನೆಕ್ಸ್ಟ್ 2ದಲ್ಲಿ 1 2 3 ಪ್ರಾಬ್ಲಮ್ಸ್, 3 ಮತ್ತು ಇದೊಂದು 4 5 6 ಪ್ರಾಬ್ಲಮ್ಸ್ ಇದೆ. 6 ಪ್ರಾಬ್ಲಮ್ಸ್, ಒಂದು ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ, ಯಾಕಂದರೆ ಎಲ್ಲ ಸಿಮಿಲರ್ ಇದ್ದಾವೆ. ಮೀನ್ಸ್ ಸಿಮಿಲರ್ ಅಂದರೆ ಇದೇ ಥರ ಕ್ವಶನ್ ಬಂದೇ ಬರುತ್ತೆ, ಬಟ್ ಇಲ್ಲಾಂದರೆ ಇದೇ ಕ್ವಶನ್ನೇ ಬರುತ್ತೆ, ಲೈಕ್ ಆ ಥರ. ಓಕೆನಾ. ಯೂಸಿಂಗ್ ಎ ವೇವ್ ಫಾರ್ಮ್ ಆಫ್ ಎ synthesis of a method of an express the voltage pulse of in terms of an unit step. ಆಯಿತಾ, ಇದಷ್ಟೇ. ಇನ್ನೇನು 2 ಈಕ್ವೇಷನ್ಸ್ ಇದೆ. 2 ಈಕ್ವೇಷನ್ನ ಇದನ್ನು ಹಾಕ್ಕೊಂಬಿಟ್ಟು ಇದೆಲ್ಲ ನೀವು ಫಸ್ಟ್ ಸೆಮಲ್ಲಿ ಫಿಸಿಕ್ಸಲ್ಲಿ ಇದೆಲ್ಲ ಸಾಲ್ವ್ ಮಾಡಿದ್ದೀರಾ. ಸೊ ಪಿ ಸೈಕಲ್ ಇರೋರು, ಸೊ ಇಟ್ಸ್ ಈಸಿ. ಆಯಿತಾ, ಇದು ಒಂದು. ಮತ್ತು ಫೈಂಡ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ವೇವ್ ಫಾರ್ಮ್ ಆಫ್ ಎ ಫಾರ್ಮ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಾಬ್ಲಮ್. ನೆಕ್ಸ್ಟ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಡಿಟರ್ಮಿನ್ ದ ಕರೆಂಟ್ ಆಫ್ ಐ ಟಿ ಆನ್ ಸರ್ಕ್ಯೂಟ್ ಶೋನ್ ಆಸ್ ಸ್ವಿಚ್ ಅನ್ನು ಕ್ಲೋಸ್ ಇನ್ ಟಿ ಇಸ್ ಈಕ್ವಲ್ಸ್ ಟು ಅಸ್ಯೂಮ್ ದ 0 ಇನಿಷಿಯಲ್ ಕಂಡೀಷನ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ, ಮೋರ್ ಇಂಪಾರ್ಟೆಂಟ್ ಸಮ್ ಇವೆಲ್ಲ. ಆಯಿತಾ, ನಾನು ಏನಕ್ಕೆ ಈ ಥರ ಕೊಟ್ಟಿದ್ದೀನಿ, ಯಾರು ಫೇಲ್ ಆಗಬಾರ್ದು ಎಕ್ಸಾಮಲ್ಲಿ, ಯಾಕಂದರೆ ಬ್ಯಾಕ್ಲಾಗ್ ಇರೋರೇ ಎಷ್ಟೋ ಬೇಜಾನ್ ಜನ ಇದ್ದಾರೆ. ನಂಗೆ ಅದೇ ಬೇಜಾರಾಯಿತು, ಯಾಕಂದರೆ ಪಾಪ ಮೆಸೇಜ್ ಮಾಡ್ತಿದ್ದೀರಲ್ಲ, ಅದರಿಂದ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಮತ್ತು ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಕೂಡ ಅಂತ ಹೇಳ್ತೀನಿ EC ಸ್ಟೂಡೆಂಟ್ಸ್ಗೆ. ಮತ್ತು ಎಕ್ಸ್ಪ್ಲೈನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಕಂಡೀಷನ್ಸ್ ಆಫ್ ಇನ್ ಬೇಸಿಕ್ಸ್. ಇದು ಎಷ್ಟು ಸರಿ ಕೊಡ್ತಾರೋ ನನಗೂ ಗೊತ್ತಿಲ್ಲ. ಈ ವೇರ್ಡಲ್ಲಿ ಅಂತೀನಿ, ಒಂದೇ ಕ್ವಶನ್ ಇನಿಷಿಯಲ್ಲೇ ಕೊಡೋದು. ಬಟ್ ಆದರೂ ಈ 2 ಕ್ವಶನ್ ಓದ್ಕೊಂಡು, ಈ 2 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಬಟ್ ಫಾರ್ 10 ಮಾರ್ಕ್ಸ್ ಅಂತ ಹೇಳೋದು ಬೇಡ, 7 ಮಾರ್ಕ್ಸ್ ಅನ್ಕೋಣ. ಓದ್ ಮೊಡಲಲ್ಲಿ 14 ಮಾರ್ಕ್ಸ್ ಬಂದೇ ಬರುತ್ತೆ, ಆದರೆ ಪರವಾಗಿಲ್ಲ 10 ಮಾರ್ಕ್ಸ್ ಅಂತ ಇಟ್ಕೋಣ. ಅದು 20 ಮಾರ್ಕ್ಸ್ ಕೊಟ್ಟಿದ್ದೀನಿ ನಾನು. ನೀವು ನ್ಯೂಮರಿಕಲ್ಸ್ ಮಾಡಿಬಿಟ್ರು ನನ್ನ ಚಾನಲ್ಗೆ ಹೆಸರೇ ತರಿಸ್ಬಿಡ್ತೀರ ನೀವು ನ್ಯೂಮರಿಕಲ್ಸ್ ಮಾಡಿಬಿಟ್ರೆ. ಯಾಕಂದರೆ ನ್ಯೂಮರಿಕಲ್ಸ್ ನಾನು ಏನು ಕೊಟ್ಟಿದ್ದೀನೋ ಅದ್ರ ಮೇಲೇ ಕೇಳೋದು, ಅದೇ ಫುಲ್ ಅಂದರೆ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಅದು ಬಿಟ್ಟು ಇನ್ನು ಕೇಳೋಕ್ಕೆ ಅವ್ರ ಹತ್ರ ಆಪ್ಷನ್ಸ್ ಇಲ್ಲ. ಮತ್ತು ಆಲ್ಸೋ ಇದರಲ್ಲಿ ಏನಂದರೆ ಈ ಸಬ್ಜೆಕ್ಟಲ್ಲಿ ನಾವು ಫಸ್ಟ್ ನೋಟ್ಸ್ನ ಕಂಪ್ಲೀಟಾಗಿ ಟ್ರೈ ಮಾಡಬೇಕು ಮುಗ್ಸೋಕ್ಕೆ. ಆಯಿತಾ, ನಾಟ್ ಎನಿ MCQs ಪೇಪರ್ಸು ಇವೆಲ್ಲ. ನಮಗೆ ನೋಟ್ಸ್ನ ಕಂಪ್ಲೀಟ್ ಮಾಡಿಬಿಟ್ರೆ ನಮಗೆ ನ್ಯೂಮರಿಕಲ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಸೊ ಅಲ್ಲಿಂದ ನಾವು ತೊಗೊಬೋದು 70 ಮಾರ್ಕ್ಸು ಆ ಥರ. ಇವೆರಡರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಮತ್ತು ಔಟ್ಲೈನ್ ಎಕ್ಸ್ಪ್ರೆಷನ್ ಆಫ್ ಟ್ರಾನ್ಸ್ಫರ್ ರೆಸ್ಪಾನ್ಸ್ ಆಫ್ ಟಿ. ಇಲ್ಲೇನೂ ಇಲ್ಲ, ನಾನು ಸುಮ್ಮನೆ ಸೀರೀಸ್ ಆಫ್ ಆರಲ್ ಸರ್ಕ್ಯೂಟ್ ವೆನ್ ಎಕ್ಸಿಕ್ಯೂಟೆಡ್ DC ಸಪ್ಲೈ. ಇದು DC ಸಪ್ಲೈ, ಇದು AC ಸಪ್ಲೈ, ಇದು DC ಸಪ್ಲೈ. ಅದು ನಮಗೆ DC ಸಪ್ಲೈನ ಜಾಸ್ತಿ ಸರಿ ಕೇಳಿರೋದು, ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಈ ಮಾಡಲಲ್ಲಿ 14 ಮಾರ್ಕ್ಸ್ ಜಾಸ್ತಿ ಚಾನ್ಸಸ್ ಇರುತ್ತೆ, 14 ಮಾರ್ಕ್ಸ್ ಬರೋದು. ಸೊ ಇಲ್ಲೊಂದು 7 ಮಾರ್ಕ್ಸ್ ಹಾಕೋಣ, 7 2 14. ಬಟ್ ನ್ಯೂಮರಿಕಲ್ಸ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಯು ಕ್ಯಾನ್ ಗೆಟ್ ಇನ್ ದಿಸ್ ಮಾಡಲ್ 20 ಮಾರ್ಕ್ಸ್. ಸೊ ಆ ಥರ ಆಗಿರುತ್ತೆ. AC ಇಲ್ಲಿ DC ಮೈನ್ ಓದೋಕ್ಕೂ ಟ್ರೈ ಮಾಡಿ. ಆಯಿತಾ, DC ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ನಾನು ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ ನೋಡಿರಿ. ಡಿಟರ್ಮಿನ್ ದ ವ್ಯಾಲ್ಯೂ ಆಫ್ VA V ಆಫ್ ಎನ್ 0 ಮತ್ತು V0 ಆಫ್ ಎನ್ 0. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ಪ್ರಾಬ್ಲಮ್ ಮತ್ತು ಇಂಪಾರ್ಟೆಂಟ್ ಪ್ರತಿಯೊಂದು ಪ್ರಾಬ್ಲಮ್, ಯಾಕಂದರೆ ನಾನು ತುಂಬ ಅನಲೈಸ್ ಮಾಡಿಕೊಟ್ಟಿದ್ದೀನಲ್ಲ ಅದಕ್ಕಿಂತ. ದ ನೆಟ್ವರ್ಕ್ ಶೋನ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಎನ್ ಮ್ಯಾಚ್ಡ್ ಆಫ್ ಎನ್ ಇದು ರೋ ಆ್ಯರೋ. ಆಯಿತಾ, the switch key is open at the time of t is equals to 0 plus the switch closed determine the value of VA 0 minus 1 and 0 ಪ್ಲಸ್ ಅದು V0 minus half. ಆಯಿತಾ, ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. ಇದು ಒಂದು ಪ್ರತಿಯೊಂದು ಇಂಪಾರ್ಟೆಂಟೇ, ನೀವು ಇದನ್ನು ಓದಲೇಬೇಕು. ನಾನು ಏನು ಕೊಟ್ಟಿದ್ದೀನಿ, ನಾನು 2.1 ಇವತ್ತೇ ಕೇಳಬೇಡಿ, ನಾನು ಹಾಕೋದೇ ಇಲ್ಲ. ನಾನು ನಿಮಗೆ ನಾಳಿದ್ದು ಹಾಕ್ತೀನಿ, ಇಲ್ಲಾಂದರೆ ನಾಳೆನೇ ಹಾಕ್ತೀನಿ. ವೈ ಬಿಕಾಸ್ ಓದಬೇಕು ನೀವೆಲ್ಲರೂ ಅಷ್ಟೇ, ನಂಗೆ ಮೈನ್ ಪರ್ಸ್ಪೆಕ್ಟಿವ್. ಆಯಿತಾ, ಫಾರ್ ದ ಸರ್ಕ್ಯೂಟ್ ಶೋನ್ ಇನ್ ದ ಫಿಗರ್, ಕಲರ್ ಚೇಂಜ್ ಮಾಡಿಬಿಡೋಣ. ಶೋನ್ ಆಫ್ ಕೀ ಆಫ್ ಎ ಚೇಂಜಿಂಗ್ ಆಫ್ ಪೊಸಿಷನ್ ಫ್ರಮ್ 1 to 2A to is equals to 0. ಮತ್ತು ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ರೀಚ್ ಪೊಸಿಷನ್ 1, ಇದು ಅಷ್ಟೇ ಮೈನ್ ಇಂಪಾರ್ಟೆಂಟ್. ಏನು ಕೊಟ್ಟಿದ್ದೀನಲ್ಲ ಇದನ್ನೆಲ್ಲ ನಾನು ಪ್ರತಿಯೊಂದು ಶೇರ್ ಮಾಡ್ತೀನಿ PDF ನಿಮಗೆ.
ಇಫ್ ಯು ರೀಚ್ 4K ಸಬ್ಸ್ಕ್ರೈಬರ್ಸ್, ಸೊ ಪ್ರತಿಯೊಂದು ರೀಚ್ ಮಾಡ್ತೀನಿ ನಿಮಗೆ. ಸೊ ಎವ್ರಿ ಒನ್ ಪ್ಲೀಸ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಯಿತಾ, ನಿಮಗೆ ಆನ್ಸರ್ಸ್ ಹಾಕ್ತೀನಿ. ಮತ್ತು ಇದು ಒಂದು ಅಷ್ಟೇ, ದ ನೆಟ್ವರ್ಕ್ ಶೋಯಿಂದ ಫಿಗರ್ ಆಫ್ ಇದು di/dt ಮತ್ತು d²i/dt ಇದೆಲ್ಲ ಮೋರ್ ಇಂಪಾರ್ಟೆಂಟ್. ಒಂದೇ ಟಾಪಿಕ್ ಅಷ್ಟೇ, ಒಂದೇ ಟಾಪಿಕ್ ಮೇಲೆ ಕೊಡ್ತಾನೆ ಇರ್ತಾರೆ ಇವರು. ಸೊ ಆ ಟಾಪಿಕ್ ಏನು ಅಂತ ಅರ್ಥ ಮಾಡ್ಕೋಬೇಕಾಗಿರುತ್ತೆ, ಮೋರ್ ಇಂಪಾರ್ಟೆಂಟ್ ಆಯಿತಾ ಫಾರ್ ಎನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಎರಡು ಕ್ವಶನ್ ಆಯಿತಾ. ನೆಕ್ಸ್ಟ್ ಥರ್ಡ್ ಕ್ವಶನ್ ಅಷ್ಟೇ, ಏನಿಲ್ಲ, ಇದು ಈಸಿನೇ ಇದೆ ಅನಿಸುತ್ತೆ. ನೆಕ್ಸ್ಟ್ ಇದೊಂದು ಫೋರ್ತ್ ಕ್ವಶನ್, dy/dt ಆ್ಯಂಡ್ d²v ಆ್ಯಂಡ್ dt², ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿದೆ, ಈಸಿ ಕ್ವಶನ್ ಆಲ್ಸೋ. ಸೊ ಎಲ್ಲರೂ ಇದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಈ ಪ್ರಾಬ್ಲಮ್ನ ಕೂಡ ಆಯಿತಾ. ನೆಕ್ಸ್ಟ್ ಒಂದು Module 1 ಹೋಗೋಣ. Module ಹೋಗಿ ನಮ್ಮ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಯಾರು ಮಡಿಬೇಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಂತ ಹೇಳ್ತಾ ವಿಡಿಯೋ ಇನ್ನೊಂದ್ಸರಿ ಸ್ಟಾರ್ಟ್ ಮಾಡ್ತೀನಿ. State and prove the superposition theorem. State and explain the Norton's theorem. Norton's theorem. Explain the Thevenin's theorem. ಮತ್ತು explain the power of transfer when load impedance consists the resistance and variable. ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ನನಗೆ ಇದು ಈ 3 ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 3 ಕ್ವಶನ್, ಒಂದು ಕ್ವಶನ್ ಬಂದೇ ಬರುತ್ತೆ, ಅದು ಒಂದು ಕ್ವಶನ್ ಬರುತ್ತೆ, ಬಟ್ ನಾನು ಹೇಳಲ್ಲ, ನಿಮಗೆ 3.2 ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಈ 3 ಕ್ವಶನ್ ಓದ್ಕೊಂಡು ಟ್ರೈ ಮಾಡಿ, ಎರಡನ್ನೂ ಓದ್ಕೊಂಡು ಟ್ರೈ ಮಾಡ್ರೋ ಇದರಲ್ಲಿ ಆಯಿತಾ. ನಾನು ಹೇಳ್ತೀನಿ ಅದು ಯಾವುದು ಅಂತ. ಸೊ ಇವೆರಡರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ಯಾಕಂದರೆ ಪಾರ್ಟ್ ಎದಲ್ಲಿ ಪಾರ್ಟ್ ಬಿ ಅದು ಏನಿಲ್ಲ. ಇವೆರಡು ಕ್ವಶನ್ ಓದಿ ಫಸ್ಟು, ಮತ್ತು ಇದೊಂದು ಓದ್ಕೊಳ್ಳಿ ಟ್ರೈ ಮಾಡಿ ಆಯಿತಾ. ಮೋರ್ ಇಂಪಾರ್ಟೆಂಟ್ ಆಗಿದೆ, 10 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ, ನಮಗೆ ಅಪಿಯರ್ ಆಗುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್ ಇನ್ ದಿಸ್ ಮಾಡೆಲ್ ಆಯಿತಾ. ಇವಾಗ ಇದು ಪ್ರಾಬ್ಲಮ್, ನಮಗೆಲ್ಲರಿಗೂ ಪ್ರಾಬ್ಲಮೇ ಟೆನ್ಷನ್ ಆಗ್ತಿರೋದು. ಸೊ ಇಟ್ಸ್ ಓಕೆ, ನಾನು ಕೊಟ್ಟಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ರಿ, ಇನ್ನೇನು ಅದ್ರ ಮೇಲೆ ಇನ್ನೇನು ಬರುತ್ತೆ ಹೇಳಿ ಆಯಿತಾ. ಫಾರ್ ದ ಫಾಲೋಯಿಂಗ್ ಸರ್ಕ್ಯೂಟ್ ದ ಶೋಯಿನ ಅಪ್ಟೈನ್ ದ 10 ways ಆಫ್ ಈಕ್ವಲೆಂಟ್. ನಾನು ಏನು ಕೊಟ್ಟಿದ್ದಲ್ಲಿ ಥೇರಮ್ಸ್, ಈ 3 ಥೇರಮ್ಸು, ಆ 3 ಥೇರಮ್ಸ್ ಮೇಲೆ ಪ್ರತಿಯೊಂದು ಕ್ವಶನ್ ಕೇಳೋದಷ್ಟೇ. ಇಲ್ಲ ಸೂಪರ್ ಪೊಸಿಷನ್, ತೆನ್ವಿನ್ಸು, ಮತ್ತು ಇಲ್ಲಾಂದರೆ ನಾರ್ಟನ್ಸ್, ಅದಷ್ಟೇ ಫುಲ್ ಕಂಪ್ಲೀಟ್ ಆಗಿ 3-4 ಏನಿದೆ ಥೇರಮ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾರೆ. ಎಕ್ಸಾಮ್ಸ್ ಕೂಡ ಅದೇ ಬರುತ್ತೆ, ಅದೇ ಕೇಳ್ತಾರೆ ಕೂಡ ಆಯಿತಾ. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ, ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಪ್ರತಿಯೊಬ್ಬರು ನೋಡಿ ಎಕ್ಸಾಮಲ್ಲಿ ಬರೀಬೇಕಿದೆ. ಫೈಂಡ್ ದ IO ಇಂಟು ಇನ್ಪುಟ್ ಇನ್ ದ ನೆಟ್ವರ್ಕ್ ಕಂಡೀಷನ್ ಬಿಲೋ ನಾರ್ಟನ್ಸ್ ಥೇರಮ್. ನೋಡಿದ ಪ್ರತಿದು ಅದೇ ಟಾಪಿಕ್ ಮೇಲೆ ಕೇಳ್ತಿದ್ದಾರೆ. ಅದೇ ಮತ್ತು ಡಿಟೈಮ್ ದ ವೋಲ್ಟೇಜ್ ಅಕ್ರಾಸ್ ದ 2 ohms ರೆಜಿಸ್ಟರ್ಸ್ ಆಫ್ಟರ್ ಸರ್ಕ್ಯೂಟ್ ಆಫ್ ಶೋನ್ ಇನ್ ಫಿಗರ್ ಯೂಸಿಂಗ್ ದ ಸೂಪರ್ವಿಷನ್ ಆಫ್ ಎ ಥೇರಮ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಏನು ಕೊಡ್ತೀನಲ್ಲ ಪ್ರಾಬ್ಲಮ್, ಪ್ರತಿಯೊಂದು ಪ್ರಾಬ್ಲಮ್ ಓದೋಕ್ಕೆ ಟ್ರೈ ಮಾಡಿ. ಮತ್ತು ಫೈಂಡ್ ದ current x of current x in the circuit of shown using the superposition theorem. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್. ಏನೋ ಥೇರಮ್ ಓದಿರ್ತೀರ, ಆ ಥೇರಮ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು, ಒಂದು ಪ್ರಾಬ್ಲಮ್ ಮೇಲೆ ಕೊಡ್ತಾರೆ, ಒಂದು ಸರ್ಕ್ಯೂಟ್ ಮೇಲೆ ಅಷ್ಟೇ. ನಿಮಗೆಲ್ಲ ಗೊತ್ತಿರುತ್ತೆ, ಈಸಿ ಅನ್ಕೊತಿದ್ದೀನಿ ಈ ಸಬ್ಜೆಕ್ಟು. ವೈ ಬಿಕಾಸ್ ಇದು ಈಸಿ ಸಬ್ಜೆಕ್ಟ್, ನೀವು ಅರ್ಥ ಮಾಡ್ಕೋಬೇಕಷ್ಟೇ. ದ ಫೈಂಡ್ ಥೇರಮ್ ಸೀಕ್ವೆಂಟ್ ಆಫ್ ಬಿಟ್ವೀನ್ ದ ಟರ್ಮಿನಲ್ಸ್ A and B ದ ಸರ್ಕ್ಯೂಟ್ ಫಿಗರ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್, ಈಸಿ ಕ್ವಶನ್ ಆಗಿರುತ್ತೆ. ಸೊ ಎಲ್ಲರೂ ಸಾಲ್ವ್ ಮಾಡಿ ಆಯಿತಾ. ಒಂದೇ ನಿಮಿಷ, ಲ್ಯಾಪ್ಟಾಪ್ ಬ್ಲ್ಯಾಂಕ್ ಆಯಿತು. ಓಕೆ, ಮತ್ತು ಯೂಸಿಂಗ್ ಮಿಲ್ಮನ್ಸ್ ಥೇರಮು, ಕ್ಯಾಲ್ಕುಲೇಟ್ ದ ಥ್ರೂ ದ ಲೋಡಿಂಗ್ ಆಫ್ ಸರ್ಕ್ಯೂಟ್ ಆಫ್ ಶೋನ್. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಈಸಿನೇ, ಬಟ್ ನೀವು ಒಂದು ಓದಬೇಕಷ್ಟೇ ಪ್ರತಿಯೊಂದು ಎಕ್ಸಾಮ್ಗೆ. ಇನ್ನೊಂದು ಏನಂದರೆ ಮಕ್ಕಳ, ನೀವು ಹೆಂಗೆ ಡಯಾಗ್ರಾಮ್ ಬಿಡಿಸ್ತೀರ ಅನ್ನೋದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಮೀನ್ಸ್ ಸರ್ಕ್ಯೂಟ್ಸ್ ಎಕ್ಸಾಮಲ್ಲಿ ಅದೇ ಮೈನ್ ಇಂಪಾರ್ಟೆಂಟು. ನೀವು ಹೆಂಗೆಂಗೋ ಬಿಡಿಸ್ಬಿಟ್ಟು ಮಾರ್ಕ್ಸ್ ಕೊಟ್ಟಿಲ್ಲ ಬ್ರೋ ಅಂತ ಕೇಳ್ಬಾರ್ದು. ಇನ್ನೊಂದು ಪೆನ್ಸಿಲಲ್ಲಿ ಬರೀಬಾರ್ದು ಮಕ್ಕಳ, ಪೆನ್ನಲ್ಲಿ ಬರೀಬೇಕು ಯಾವುದೇ ಕಾರಣಕ್ಕೂ ಆಯಿತಾ. ಯೂಸಿಂಗ್ ದ ಮಿಲ್ಮನ್ಸ್ ಥೇರಮ್ ಆಫ್ ಕ್ಯಾಲ್ಕುಲೇಟ್ ದ ಥ್ರೂ ದ ಸರ್ಕ್ಯೂಟ್ ಆಫ್ ಶೋನ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಓದಬೇಕು ಈ ಸಮ್ನ, ಈ ಪ್ರಾಬ್ಲಮ್ನ ಆಯಿತಾ. ನೆಕ್ಸ್ಟ್ Module 1 ಹೋಗೋಣ. ನಂಗೆ ಟೈಮ್ ಇರಲಿಲ್ಲ, ಸೊ ಹಂಗೆ ಬರೆದುಬಿಟ್ಟಿದ್ದೀನಿ, ಸಾರಿ, ಬೇಜಾರಾಗ್ಬಿಡಿ ಯಾರು. Module 1 ನೋಡೋಣ. Module 1 ಏನಿದೆ, ರೆಡ್ಯೂಸ್ ದ ನೆಟ್ವರ್ಕ್ ಆಫ್ ಶೋನ್ ಇನ್ ಅ ಫಿಗರ್ ಇನ್ ಸಿಂಗಲ್ ವೋಲ್ಟೇಜ್ ಸೋರ್ಸ್ ಆಫ್ ಇನ್ ಸೀರೀಸ್ ಆಫ್ ಇನ್ ರೆಸಿಸ್ಟೆನ್ಸ್. ಇದು ಮೋರ್ ಇಂಪಾರ್ಟೆಂಟ್. ಇಟ್ ಈಸ್ ಎ ಮೋರ್ ಚಾನ್ಸಸ್ ಟು ರಿಪೀಟ್ ಅಗೇನ್ ದಿಸ್ ಕ್ವಶನ್ ಆಯಿತಾ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಮೋರ್ ಇಂಪಾರ್ಟೆಂಟ್. ಇದ್ರಿಗೆ ಆನ್ಸರ್ಸ್ ಕಳಿಸ್ತೀನಿ, ನೀವು ಗಟ್ಟ ಹೊಡಿತೀರ ಏನು ಹೊಡಿತೀರ ಗೊತ್ತಿಲ್ಲ ನಂಗೆ, ನೀವು ಮಾತ್ರ ಓದ್ಕೋಬೇಕಷ್ಟೇ ಇದನ್ನು. ಅದು ಮತ್ತು ಈ Module 1 ಕೊಟ್ಟಿರೋ ಎಲ್ಲ ಕ್ವಶನ್ಗಳು ಆಯ್ತದ. ಫಾರ್ ದ ನೆಟ್ವರ್ಕ್ ಶೋನ್ ಇನ್ ಫಿಗರ್ ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ A and B ಆರ್ ದ ಸ್ಟಾರ್ ಆ್ಯಂಡ್ ಡೆಲ್ಟಾ ಟ್ರಾನ್ಸ್ಫರ್. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. Module 1 ನಾನು ಈ ಥರ ಎಂದು ಕೇಳ್ತಿದ್ದೆ ಅಂದರೆ, Module 1 ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ತೊಗೋಬೇಕು. ಯಾಕಂದರೆ ನಾವು ಈ ಥಿಯರಿ ಅದರಲ್ಲಿ ಜಾಸ್ತಿ ಇಲ್ಲ, ಅದು ಬರುತ್ತೆ ಇಲ್ಲ ಕೂಡ ಡೌಟ್ ನಮಗೆ. ಸೊ ಅದರಿಂದ ನಾನು ಪ್ರಾಬ್ಲಮ್ ತೊಗೊಂಡಿದ್ದೀನಿ ಫಸ್ಟ್, ಬಟ್ ಅದು ಥಿಯರಿ ಕ್ವಶನ್ಸ್ ಕೂಡ ಕೊಡ್ತೀನಿ. ಏನೋ ಸಿಮಿಲರ್ ಟು ಡಿಸ್ಕಷನ್ಸ್ ಆಯಿತಾ. ಸೊ ಏನಿಲ್ಲ, ಅಷ್ಟೊಂದೇನಿಲ್ಲ. ಶೋ ದ ಸರ್ಕ್ಯೂಟ್ ಆಫ್ ಡಿಟರ್ಮೈನ್ ದ ಈಕ್ವಲೆಂಟ್ ಆಫ್ ರೆಸಿಸ್ಟೆನ್ಸ್ ಬಿಟ್ವೀನ್ A and B. ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಏನು ಕೊಟ್ಟಿದ್ದೀನಲ್ಲ Module 1 ಪ್ರತಿಯೊಂದು ಮಾಡಲಲ್ಲಿ ಅದನ್ನೇ ಓದೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಟರೆ ಇನ್ನೇನು ಬರೋ ಚಾನ್ಸ್ ಇಲ್ಲ ಎಕ್ಸಾಮ್ಗೆ. ಸೊ ಹಾಗಂತ ಹೇಳ್ತಾ, ದ 3 impedance of connected the delta
ಅಪ್ಟೈನ್ ದ ಸ್ಟಾರ್ ಆನ್ ಈಕ್ವಲೆಂಟ್ ಆಫ್ ದ ನೆಟ್ವರ್ಕ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಈ ಥಿಯರಿ ಕ್ವಶನ್ಸಲ್ಲಿ ಈ 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ನಾವು ಎಕ್ಸೆಪ್ಟ್ ಮಾಡ್ಬೋದು ಎಕ್ಸಾಮಲ್ಲಿ. ಅದು ಒಂದು ಕ್ವಶನ್ ಇದೆ, ಬಟ್ ನಾನು ಇವಾಗ ಹೇಳೋದು ಎಕ್ಸಾಮ ಇನ್ ದಿಸ್ 3.0 ವಿಡಿಯೋದಲ್ಲಿ ಹೇಳ್ತೀನಿ ಯಾವ್ದು ಮೋರ್ ಇಂಪಾರ್ಟೆಂಟ್ ಅಂತ. ಸೊ ಇನ್ ದಿಸ್ 3 ಕ್ವಶನ್ಸ್ ವಿಲ್ ಗೆಟ್ ಒನ್ ಕ್ವಶನ್ಸ್ ವಿಲ್ ಮೋರ್ ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟ್ ಸರ್ಕ್ಯೂಟ್ ಪ್ರಾಬ್ಲಮ್ಸಲ್ಲಿ ಬಂದುಬಿಟ್ರೆ ಪ್ರಾಬ್ಲಮ್ಸ್ ಓದ್ಕೋಬೇಕು ನೀಟಾಗಿ ಅಷ್ಟೇ. ಪ್ರಾಬ್ಲಮ್ಸ್ ಓದ್ಕೊಂಡ್ರೆ ಒಂದು 70 ಮಾರ್ಕ್ಸ್ ಈಸಿಯಾಗಿ ತೊಗೊಳ್ಬೋದು ನೀವು. ಸೊ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿ ಇವತ್ತು ನಾಳೆ ಆಯಿತಾ. ಫೈಂಡ್ ದ ಕರೆಂಟ್ ಆಫ್ ವೇರಿಯಸ್ ಆಫ್ ಬ್ರಾಂಚಸ್ ಆಫ್ ಸರ್ಕ್ಯೂಟ್ ಶೋನ್ ಇನ್ ಫಿಗರ್ ಯೂಸಿಂಗ್ ದ ಕರೆಂಟ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು using source of transformation of source of shifting techniques of fixed voltage across the 2 ohms resistor and shown ಅದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಅಷ್ಟೇ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಈ ಸರ್ಕ್ಯೂಟ್ ಏನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು. ನೆಕ್ಸ್ಟ್ ಅದ್ರ ಬಗ್ಗೆ ಸ್ಟೆಪ್ಸ್ ಪ್ರತಿಯೊಂದು ಮಾಡ್ಕೊಂಡು ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗು. ಎಷ್ಟೊಂದು ಹಾಫ್ ಪೇಜ್ ಇರುತ್ತೆ ಅಂದರೆ ಹಾಫ್ ಪೇಜ್ ಅಷ್ಟೇ. ಬಟ್ ನೀವು ಅದೇ ಥಿಯರಿ ಬರೀಬೇಕಂದ್ರೆ ಎಷ್ಟೆಷ್ಟು 1.5 ಪೇಜ್ 1-2 ಪೇಜ್ ಎಲ್ಲ ಬರೀತಿದ್ರೆ. ಬಟ್ ಇದು ಎಲ್ಲ ಈಸಿ ಇದೆ, ನೀವು ಅರ್ಥ ಮಾಡ್ಕೋಬೇಕಷ್ಟೇ ಆಯಿತಾ. ಮತ್ತು ಡಿಟರ್ಮಿನ್ ದ ವೋಲ್ಟೇಜ್ ಆಫ್ V3 ಇಂದ ಸರ್ಕ್ಯೂಟ್ ಡೆಫಿನೇಷನ್ ಫಿಗರ್ ಇನ್ ಯೂಸಿಂಗ್ ದ ಲೂಪ್ ಆಫ್ ಅನಾಲಿಸಿಸ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್. ನಾನು ಏನು ಕೊಡ್ತೀನಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲಿ ನೀವೇ ಬಂದು ಹೇಳ್ತೀರ ಸರ್ ನೀವು ಕೊಟ್ಟಿರೋ ಕ್ವಶನ್ಸೇ ಬಂದಿತ್ತು ಅಂತ ಪ್ರತಿ ಸರಿ ಹೇಳಿದ್ರೆ ಇನ್ನೂ ಇವಾಗ ಎಕ್ಸ್ಟ್ರಾ ಒಂದು ಮಸಾಲ ಆಡ್ ಮಾಡಿ ಹೇಳ್ತೀರ ಅಷ್ಟೇ ನನಗೆ. ಬಟ್ ಪ್ರತಿ ಸರಿನೂ ಹೇಳ್ತೀರ. ಬಟ್ ಥ್ಯಾಂಕ್ ಯು ಫಾರ್ ದಟ್ ಸಪೋರ್ಟ್. ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ A and B ಯೂಸಿಂಗ್ ದ ಸ್ಟಾರ್ ಆ್ಯಂಡ್ ಡೆಲ್ಟಾ ಟ್ರಾನ್ಸ್ಫಾರ್ಮೇಷನ್ ಫಾರ್ ದ ನೆಟ್ವರ್ಕ್ ಶೋನ್ ಇನ್ ಫಿಗರ್. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇದೇನಿಲ್ಲ ಡೆಲ್ಟಾ ಮತ್ತು ಇದು ಡಾಟಾ ಟ್ರಾನ್ಸ್ಫಾರ್ಮೇಷನ್ ಹಿಂಗೆ ಮಾಡಬೇಕು ಪ್ರತಿಯೊಂದು ಸರ್ಕ್ಯೂಟಲ್ಲಿ ಅಂತ ಹೇಳೋದು ಅಷ್ಟೇ. ಅದರಲ್ಲಿ ಯೂಸ್ ದ ಸೋರ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಯೂಸಿಂಗ್ ದ ಶಿಫ್ಟಿಂಗ್ ಆ್ಯಂಡ್ ಟೆಕ್ನಿಕ್ಸ್ ವೋಲ್ಟೇಜ್ ಅಕ್ರಾಸ್ ದ 2 ohms ರೆಸಿಸ್ಟರ್ಸ್ ಆಫ್ ಶೋನ್ ಫಿಗರ್. ಇದಷ್ಟೇ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ನೋ ನೀಡ್ ಟು ಗಿವ್ ಇನ್ ಟು ಎನಿ ಒನ್ ಆಯಿತಾ. ನೆಕ್ಸ್ಟ್ ಫಾರ್ the network shown in the figure, compute the node voltage V1, V2, V3, V4 ಅಂತ ಯೂಸಿಂಗ್ ದ ಅನಾಲಿಸಿಸ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್, ವೆರಿ ಈಸಿ ಕ್ವಶನ್ ಆಲ್ಸೋ. ಇದು ಇಂಪಾರ್ಟೆಂಟು ಮತ್ತು ಈಸಿ ಕ್ವಶನ್ ಕೂಡ ಆಗಿರುತ್ತೆ. ಸೊ ಎಲ್ಲರೂ ಯಾವುದೇ ಕ್ವಶನ್ ಕೂಡ ಮಿಸ್ ಮಾಡಬೇಡಿ ಎಕ್ಸಾಮ್ಗೆ ಅಂತ ಹೇಳ್ತಾ, ಇನ್ನೊಂದು ಏನಂದರೆ ನೀಟಾಗಿ ಬರೀರಿ ಸರ್ಕ್ಯೂಟ್ಗಳೆಲ್ಲ ನೀಟಾಗಿ ಸ್ಟೆಪ್ಸ್ ಎಲ್ಲ ಏನಿರುತ್ತೆ ಆ ಸ್ಟೆಪ್ಸ್ ಒಂದು ಪ್ರತಿಯೊಂದು ನೀಟಾಗಿ ಬರೆದು ಎಕ್ಸಾಮ್ಗೆ ಹೆಂಗೆ ಇಂಪ್ಲಿಮೆಂಟ್ ಮಾಡಿಕೊಡ್ಬೇಕು ಹಂಗೆಲ್ಲ ಕೊಡಿ. ಮತ್ತು ನಿಮಗೆ ಈ ಆನ್ಸರ್ಸ್ ಬೇಕು ಅಂದರೆ ನನಗೆ ಇನ್ಸ್ಟಾದಲ್ಲಿ DM ಮಾಡಿ ಅವ್ರ ವಾಟ್ಸಪ್ಪಲ್ಲಿ ಬಂದುಬಿಟ್ಟು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತೀನಿ, ನಿಮಗೆ ಹೇಳ್ತೀನಿ ಪ್ರತಿಯೊಂದು. ನಾನು ಇವಾಗೇ ಒಂದು 100+ ಸ್ಟೂಡೆಂಟ್ಸ್ಗೆ ನಾನು ದಿನ ಮೆಸೇಜ್ ಮಾಡಿ ಅವ್ರಿಗೆ ಏನು ಓದಬೇಕು ಅಂತ ಪರ್ಸ್ನಲಾಗಿ ಹೇಳ್ತಾ ಇರ್ತೀನಿ. ಸೊ ಅವರೆಲ್ಲ ಏನು ಮೆಂಬರ್ಶಿಪ್ ತೊಗೊಂಡಿರೋ ಸ್ಟೂಡೆಂಟ್ಸ್ ಆಗಿರ್ತಾರೆ. ಸೊ ನೀವು ಮೆಂಬರ್ಶಿಪ್ ತೊಗೊಂಡ್ರೆ ನಾನು ಪ್ರತಿಯೊಂದು ನಿಮಗೆ ಪರ್ಸ್ನಲಾಗಿ ನೀವೇ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ಪ್ರತಿಯೊಂದು ಎಕ್ಸಾಮ್ಗೆ ರಿಲೇಟೆಡ್ ಆನ್ ದ ಟಾಪಿಕ್ಸ್ ಆಯಿತಾ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೀನಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋನ ಮುಗಿಸಿದ್ದೀನಿ. 3.0 ವಿಡಿಯೋ 2.0 ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಆ್ಯಂಡ್ ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡಿರಿ ಆಯಿತಾ. ದಟ್ಸ್ ಇಟ್ ಫಾರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ.